ರೀ ಮಾದಪ್ಪ ಅವ್ರೆ, ಇವ್ರೆ ಮಾದಪ್ಪ ಅವ್ರು ಬಂದಿಲ್ವಾ? ಅವ್ರ ಮಗಳಿಗೆ ಆಟಲ್ಲಿ ಹೋಲಿದೆಯಂತೆ, ಆಪರೇಷನ್ ಮಾಡಿದ್ರೇನೆ ಉಳಿಯೋದಂತೆ. ದುಡ್ಡು ಹೊಂದ್ಸೋದಿಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾವನೆ ಪಾಪ. ಇನ್ನೂ 7 ವರ್ಷದ ಮಗು. ಈ ವಿಷಯ 1 ವಾರದ ಮುಂಚೆ ಎಲ್ರಿಗೂ ಗೊತ್ತು, ನಿನಗೆ ಗೊತ್ತಿಲ್ವಾ? ಆಪರೇಷನ್ ಮತ್ತೆ 1 ವಾರದಿಂದನೇ ಗೊತ್ತಿದ್ರು ಯಾರು ಸಹಾಯ ಮಾಡಿಲ್ವಾ? ನಮ್ದೇ 1000 ತೂತು. 1 ತೂತ್ ಮುಚ್ಚಿದ್ರೆ ಇನ್ನೊಂದು ತೂತು ಓಪನ್ ಆಗ್ತದೆ. ಆ ತೂತ್ ಮುಚ್ಚಕ್ಕಾಗದೆ ತಾನೆ ಓಟಿಲ್ ಕೆಲಸ ಮಾಡ್ತಿರೋದು. ಆ ದೇವ್ರು ಮನುಷ್ಯನಿಗೆ 9 ತೂತ್ ಕೊಟ್ಟಿರ್ತಾನೆ. ಇನ್ನೊಂದು ತೂತ್ ಎಕ್ಸ್ಟ್ರಾ ಆದ್ರೆ ನಾವೇನ್ ಸತ್ತಾ ಹೋಗ್ತೀವಿ? ದೇವ್ರ ಮೇಲೆ ಭಾರ ಹಾಕಿದ್ರಾಯ್ತು. ಅರೆ ನನ್ನ ಹೆಂಡತಿ ಬಟ್ಲಲ್ಲಿ ಜಾರ್ ಬಿದ್ದು ತಲೆ ತೂತಾಗಿ ಅಷ್ಣದ ಪುಡಿ ಕಾಫಿ ಪುಡಿ ಎಲ್ಲ ಹಾಕಿ ಕವರ್ ಮಾಡಿದೀನಿ, ಹೋಗಪ್ಪ. ಹಲೋ ಹಲೋ, ಎಲ್ಲರೂ ಇಲ್ಲಿ ನೋಡಿ ದಯವಿಟ್ಟು ಪ್ಲೀಸ್ ನನ್ನ ಮಾತು ಕೇಳಿ ಪ್ಲೀಸ್. ನಾನು ಒಂದು ಐಡಿಯಾ ಶೇರ್ ಮಾಡ್ಬೇಕು ಅಂತ ಇದ್ದೀನಿ. ನನ್ನ ಮನ್ಸಲ್ಲಿ ಏನಿದೆ ಅದನ್ನ ಈ ಪೇಪರ್ ಅಲ್ಲಿ ಬರ್ದಿದ್ದೀನಿ. ಈ ಪೇಪರ್ ಎಲ್ಲಾ ಟೇಬಲ್ಗೂ ಬರುತ್ತೆ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿ. ನಾರಾಯಣ ಸರ್, ಕೊಡು ಹೋಗು. ಓಕೆ ಸರ್. ತಗೊಳ್ಳಿ ಸರ್. ಸರಿಯಾಗಿ ಸರ್ 63,500 ಇದೆ ಸರ್. 63,500. ಗುಡ್. ವೀಕೆಂಡ್ ಅಲ್ಲಿ ಪಾರ್ಟಿ. ಯಾರು ಎಷ್ಟು ಬೇಕಾದ್ರೂ ಎಣ್ಣೆ ಹೊಡಿಬಹುದು, ಎಷ್ಟು ಬೇಕಾದ್ರೂ ಮಜಾ ಮಾಡ್ಬೋದು ಅಂದಿದ್ದಕ್ಕೆ ಇಷ್ಟು ದುಡ್ಡು ಕಲೆಕ್ಟ್ ಆಗಿದೆ. ಗುರು, ಹಾ ರಾಗಿಣಿ ಡ್ಯಾನ್ಸ್ ತಡ್ಕೊಳ್ಳಿ ಸರ್. ಫಸ್ಟ್ ಸ್ಟೆಪ್ ನಿಮ್ ಕೈಲೇ ಹಾಕ್ಸ್ತೀನಿ. ಅಂದ್ರೆ ನನಗೊಂದು ವಿಷಯ ಅರ್ಥ ಆಯ್ತು. ನಾಳೆ ಮಜಾ ಮಾಡೋದಕ್ಕೆ ಇವತ್ತು ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಆದ್ರೆ ನಮ್ಮಲ್ಲೊಬ್ಬ ಅವನ್ ಮಗಳು ಎಲ್ ಸತ್ತೋಗ್ತಾಳೋ ಅಂತ ಅವಳನ್ನ ಕಾಪಾಡೋದಕ್ಕೆ ಹೋರಾಡ್ತಾ ಇದ್ರೆ ಅವನು ದುಡ್ಡು ಕೊಟ್ಟು ಸಹಾಯ ಮಾಡೋದಕ್ಕೆ ಒಬ್ರು ಇಲ್ಲ. ಹಲೋ ಬಾಸ್, ಹಾಗಾದ್ರೆ ಅಣ್ಣನ ಪಾರ್ಟಿಗೋಸ್ಕರ ತಗೊಂಡ್ಯಾ ಅಥವಾ? ಹಲೋ 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 ಹಲೋ, ಏನ್ರಿ ಹೆಂಗಸ್ರು ಕಾಲಿಗೆ ಗೆಜ್ಜೆ ಕಟ್ಕೊಂಡ್ ಶಬ್ದ ಮಾಡಿದ್ರೆ ನೀವು ಹಲ್ಗೆ ಗೆಜ್ಜೆ ಕಟ್ಕೊಂಡ್ ಶಬ್ದ ಮಾಡ್ತಾ ಇದೀರಾ? ನಾಳೆ ಬಿಂದಾಸ್ ಆಗಿರೋದಕ್ಕೆ ಇವತ್ ದುಡ್ಡು ಖರ್ಚು ಮಾಡೋ ನೀವು ಇವತ್ ದುಡ್ಡು ಖರ್ಚು ಮಾಡಿದ್ರೆ ನಾಳೆ ಒಂದು ಮಗು ಜೀವಂತವಾಗಿರುತ್ತೆ ಅಂದ್ರೆ ದುಡ್ಡು ಖರ್ಚು ಮಾಡಲ್ವಾ ಅಂತ ನಾನು ಇವನಿಗೆ ಹೇಳ್ದೆ. ಅದಕ್ಕೆ ಇವನೇನಂತ ಗೊತ್ತಾ ಸರ್, ಕಷ್ಟದಲ್ಲಿದ್ದಾಗ ಯಾವ ಲೋಫರ್ ನನ್ ಮಗನು ದುಡ್ಡು ಬಿಚ್ಚಲ್ಲ ಅಂದ. ಅದಕ್ಕೆ ನಾನು ಇವನಿಗೆ ಹೇಳ್ದೆ, ನಮ್ಮ ಆಫೀಸ್ ಸ್ಟಾಫ್ ಅಲ್ಲಿರೋ ಒಬ್ಬೊಬ್ರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿರೋರು ಎಲ್ಲಾರನು ಒಳ್ಳೆ ರೀತಿಯಲ್ಲೇ ಬೆಳೆಸಿರ್ತಾರೆ. ಹೊಟ್ಟೆಗೆ ಅನ್ನ ತಿನ್ನೋ ಯಾವ ನನ್ ಮಗ ಆದ್ರೂ ನಮ್ಮಲ್ಲೊಬ್ರು ಕಷ್ಟ ಬಂದಾಗ ಹೆಲ್ಪ್ ಮಾಡ್ತಾರೆ ಅಂತ. ಸೊ ನೀವು ನಾನು ನಿಮ್ಮೆಲ್ಲಿಟ್ಟಿರೋ ನಂಬಿಕೆನ ಉಳಿಸ್ಕೊಂತೀರಾ ಅಥವಾ ನೀನ್ ದೊಡ್ಡ ಕಣೋ ನಮಗ್ ಎಣ್ಣೆ ಪಾರ್ಟಿನೇ ಬೇಕು ಅನ್ನೋದೇ ಆಗಿದ್ರೆ ದುಡ್ಡೆಲ್ಲ ಇಲ್ಲೇ ಇದೆ. ಯಾರೇ ರೆಸ್ಟ್ ಕೊಟ್ಟಿದಿರೋ ಬಂದ್ ತಗೊಂಡೋಗ್ಬೋದು. ಏನ್ ಸರ್, ಆಗ್ಲೇನೋ ಕೇಳ್ತಿದ್ರಿ, ಈಗೇನಂತೀರಾ? ನಾನು ಒಳ್ಳೆ ಕುಟುಂಬದಿಂದಾನೇ ಬಂದಿದ್ದೀನಿ. ಮಗುಗೇನೋ ಒಳ್ಳೇದಾದ್ರೆ ಸಾಕು, ತಗೊಳ್ಳಿ, ಐ ಆಮ್ ಹ್ಯಾಪಿ. ನೀವು ಏನೋ ಅವಸರದಲ್ಲಿ 5 ರೂಪಾಯಿ ಜಾಸ್ತಿನೇ ಕೊಟ್ರು ಇಂಥ ಕೆಲ್ಸಕ್ಕೆ ಅಂತ ಗೊತ್ತಾದ್ಮೇಲೆ ಹೆಮ್ಮೆನೆ ಆಗ್ತಿದೆ. ತಗೊಳ್ಳಿ, ಯಾರಿಗ ಒಳ್ಳೇದಾದ್ರೆ ಸಂತೋಷ. ನಾರಾಯಣ ಇರು. ಇದನ್ನೆಲ್ಲ ತಗೊಂಡೋಗಿ ಮಾದಪ್ಪನ್ ಕೊಡಿ. ಸರಿ ಸರ್. ಸರ್, ನಿಮ್ಮನ್ನ ಕಲೆಕ್ಟರ್ ಕರೀತಾ ಇದ್ದಾರೆ, ನಡೀರಿ. ಈ ಹಳೆ ಕಲೆಕ್ಟರ್ ಸ್ಯಾಂಕ್ಷನ್ ಮಾಡಿರೋ ಫೈಲ್ಸ್ ಎಲ್ಲ ನೋಡಿದೆ. ನನಗೇನೋ ಇವರು ಕ್ಲೀನ್ ಹ್ಯಾಂಡೆಡ್ ಅಲ್ಲ ಅನಿಸ್ತಾ ಇದೆ. ಎಲ್ಲ ರಿಪೋರ್ಟ್ಸ್ ಫಾಲ್ಸ್ ಆಗಿದೆ. ಸ್ಯಾಂಕ್ಷನ್ ಮಾಡಿದವ್ರಿಗೆ ಮತ್ತೆ ಮತ್ತೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವ್ರ ಮೇಲೆ ನಂಗೆ ತುಂಬಾ ಅನುಮಾನ ಇದೆ. ನೀನೊಂದು ಕೆಲಸ ಮಾಡು ಸರ್, ಅವ್ರು ಸ್ಯಾಂಕ್ಷನ್ ಮಾಡಿರೋ ಫೈಲ್ಸ್ ಎಲ್ಲಾ ಡೀಟೇಲ್ಸ್ ನನಗೆ ಕೊಡು. ಅದ್ರಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ತಕ್ಷಣ ಲೋಕಾಯುಕ್ತಗೆ ರಿಪೋರ್ಟ್ ಮಾಡಿ ಆಕ್ಷನ್ ತಗೋಬೇಕು. ಸರಿ ಸರ್. ಅರ್ಜುನ್, ಅಂಡ್ ಇಟ್ ಶುಡ್ ಬಿ ಡನ್ ವಿತ್ ಇನ್ 2 days. ಶೋರ್ ಸರ್. ಮದಪ್ಪ ಅವರೇ ಹೇಳಿ, ಮಗು ಹೇಗಿದೆ? ತುಂಬಾ ಉಪಕಾರ ಆಯ್ತು. ನನ್ನ ಮಗಳ ಆಪರೇಷನ್ ನಡೀತಾ ಇದೆ.
ನನ್ನ ಮಗಳು ಜೀವಂತ ಉಳ್ಕೊಂತಾಳೆ ಅಂತ ನಂಬಿಕೆನೂ ಬಂದಿದೆ. ಆದರೆ ನಮ್ಮ ಆಫೀಸಲ್ಲಿ ಎಲ್ರ ಬಗ್ಗೆನೂ ಗೊತ್ತು. ಹೇಗಾಯ್ತು ನೋಡಿ, ಜೀವನಕ್ಕೋಸ್ಕರ ಬೇಡೋದು ತಪ್ಪು, ಜೀವಕ್ಕೋಸ್ಕರ ಬೇಡೋದು ತಪ್ಪಲ್ಲ. ಒಂದ್ ವೇಳೆ ಕೇಳಿ ಕೊಡ್ಲಿಲ್ಲ ಅಂದ್ರೆ ಅದನ್ನ ಕಿತ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ. ಹೆದರ್ಬೇಡಿ, ದೇವ್ರು ಅಂತ ಒಬ್ಬ ಇದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ಬಾಯ್.